ಬೆಳಗೊಳಿ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವ ಶಾಸನ ಇದು. ಈ ಶಾಸನ ಕನ್ನಡ ಭಾಷೆ, ಕನ್ನಡ ಲಿಪಿಯಲ್ಲಿರುವಂಥದ್ದು. ಮೇಲ್ಭಾಗದಲ್ಲಿ ಸೂರ್ಯ, ಚಂದ್ರ ಮತ್ತು ಒಂದು ವ್ಯಕ್ತಿಯ ಚಿತ್ರ ಇದೆ. ಅಂದರೆ ಈ ದೇವಾಲಯ ಕಟ್ಟಿದಂತಹ ವ್ಯಕ್ತಿ ಇರುವ ಸಾಧ್ಯತೆ ಇದೆ. ಈ ಶಾಸನ ನೋಡಿ ಏನು ಹೇಳುತ್ತೆ ಅಂದರೆ, ಸ್ವಸ್ತಿ ಶ್ರೀ ಜಯಾಭಿದಯ ಶಕವರುಷ 1356 ಸಂದ ವರ್ತಮಾನ ಆನಂದ ಸಂವತ್ಸರದ ಶ್ರಾವಣ ಬಹುಳ 11 ಅಂದರೆ ಏಕಾದಶಿ ಆದಿವಾರದಲ್ಲೂ ಕಾತಾರಣ್ಣಗಳ ಮನೆಯ ಅಧಿಕಾರಿ ದೇವಿ ಮಲೆಯ ಮಾದಿನಾಯಕರ ಮಗ ಹಿರಿಯ ಚೌಡ ನಾಯಕನು ಹೊನ್ನಮೊರಡಿಯ ಗಿರಿಯ ಮೇಲೆ ದೇವಾಲಯವ ಮಾಡಿಸಿ ಶ್ರೀ ತಿರುಮಲೆ ದೇವರ ಪ್ರತಿಷ್ಠೆಯ ಮಾಡಿ ಸಂಪ್ರೋಕ್ಷಣೆಯ ಮಾಡಿಸಿದನು. ಅಂದರೆ ಕ್ರಿಸ್ತ ಶಕ 1434 ಕಾಲದಲ್ಲಿ ಹೊನ್ನಮೊರಡಿಯ ಗಿರಿಯ ಮೇಲೆ, ಅಂದರೆ ಬೆಟ್ಟದ ಮೇಲೆ ದೇವಾಲಯವನ್ನು ಕಟ್ಟಿಸ್ಬಿಟ್ಟು ತಿರುಮಲೆ ದೇವರನ್ನು ಪ್ರತಿಷ್ಠೆ ಮಾಡಿಸಿದಂತಹ ಮಾಹಿತಿ ನೀಡುವ ಶಾಸನ ಇದು. ಈ ದೇವಾಲಯ ಇದು ತಿರುಮಲೆ ದೇವಾಲಯ ಅಂತ ಏನು ಕರೀತಾರೆ. ಇದು ದೇವಾಲಯ, ಒಳಗಡೆ ತಿರುಮಲೆ ದೇವರಿದೆ. ಇಷ್ಟು ಇತಿಹಾಸ ಇರುವಂಥ ದೇವಾಲಯ ಇದು. ಮತ್ತು ಈ ಶಾಸನಕ್ಕೆ ಸಂಬಂಧಪಟ್ಟಂತೆ ಬೋರ್ಡ್ ಕೂಡ ಅಳವಡಿಸಿದ್ದಾರೆ. ಇದೊಂದು ಮಾಹಿತಿ ಎಲ್ಲರಿಗೂ ತಿಳಿಯುವಂತಾಗಲಿ ಅಂತೇಳಿ ಅಳವಡಿಸಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಅಳವಡಿಸಿದ್ದಾರೆ ನೋಡಿ ಬೋರ್ಡ್ ಇದು. ದೇವಾಲಯ ನೋಡ್ಕೊಬಿಡಿ ಒಳಗಡೆ. ಶಾಸನದಲ್ಲಿ ಹೇಳಿರುವಂತಹ ತಿರುಮಲೆ ದೇವರು ಇದು. ತುಂಬ ಸುಂದರವಾದ ಮೂರ್ತಿ. ಇವತ್ತು ಪೂಜೆ ಆಗಿದೆ. ಪೂಜೆ ದರ್ಶನ ಮಾಡ್ಕೊಳ್ಳಿ ನೀವು. ಮತ್ತು ಈ ದೇವಾಲಯ ಕಟ್ಟಬೇಕಾದ್ರೆ ಅಲ್ಲಿ ಗರುಡಗಂಬ ಏನು ಕಾಣ್ತಿದೆ ಶಾಸನದ ಹತ್ರ, ಗರುಡಗಂಬ, ಇದು ಮುಂಭಾಗದಲ್ಲಿ ಮತ್ತೊಂದು ಗರುಡಗಂಬ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಗರುಡಗಂಬ ಯಾವಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತೇಳಿ ಶಾಸನ ಹಾಕ್ಸಿದ್ದಾರೆ ಕೆಳಗಡೆ. ಇಲ್ಲಿ ನೋಡಿ, ಇಲ್ಲಿ ಶಾಸನ ಇದೆ. ಅದು ಶಾಲಿವಾಹನ ಶಕ 1864 ಚಿತ್ರಭಾನು ಸಂವತ್ಸರದ ಮಾಘ ಮಾಸದ ಮಾಘ ಶುಕ್ಲ ದಶಮಿ ದಿನ, ಭಾನುವಾರ ದಿನ ಈ ಸ್ತಂಭ ಪ್ರತಿಷ್ಠೆ ಮಾಡಿದ್ವಿ ಅಂತೇಳಿ ಮತ್ತು ತಾರೀಕು ಹಾಕಿದ್ದಾರೆ 14/2/1942 ಅಂತ. 1942ರಲ್ಲಿ ಈ ಗರುಡಗಂಬನ ಹಾಕ್ಸಿದ್ದಾರೆ. ಯಾರು ಹಾಕ್ಸಿದ್ರು ಅಂತೇಳಿ ಹೆಸರು ಬರೆದಿಲ್ಲ ಅವರು, ಆದರೆ ಕಂಬ ಹಾಕ್ಸಿರುವಂಥ ಆ ಗರುಡಗಂಬ ಹಾಕ್ಸಿರುವಂಥದ್ದು ಆ ಡೇಟು ಅಂತೇಳಿ ಬರೆದಿರೋದು. ತುಂಬ ಸುಂದರವಾಗಿ ಇರೋವಂಥ ದೇವಾಲಯ ಇದು.